ಲೇ ರಘು, ನಿನಗೆ ಪ್ರೀತಿಯಿಂದ ರಘು ಅಣ್ಣ ಅಂತ ಹೇಳಿ ನಾವು ಇಷ್ಟು ದಿನ ನಮ್ಮ ಗಿಲ್ಲಿ ಜೊತೆ ನಿನ್ ಫ್ರೆಂಡ್ ಆಗಿದೆ ಅಂತ ಹೇಳಿ ನಿಮ್ಗೆ ನಾನು ಸಪೋರ್ಟ್ ಮಾಡಿತ್ತು. ಬಟ್ ನಿನ್ನ ನಿಜವಾದ ಬಯಲು ಗೊತ್ತಾಯ್ತಲ್ವಣ್ಣ? ಅದೇನ್ ಮಾಡಿದ್ರಿ ನೀವು ನಮ್ಮ ಗಿಲ್ಲಿಂಗೆ? ಪಾಪ ಒಂದು ಟೇಸ್ಟ್ ಮಾಡಕ್ಕೆ ಕೊಡು ಅಂದ್ರೆ ಕೊಡಕ್ ಆಗ್ಲಿಲ್ವಲ್ಲ ಅಣ್ಣ, ನಿನ್ಗೆ ಎಂತ ದೊಡ್ಡ ಗುಣ ನಿನ್ಗೆ. ಅದೇ ಅವಳು ಬರ್ತಾಳೆ ರಾಸಿಕಾ, ಗಂಡಮಾರಿ ಹೆಣ್ಣು, ಬಂದು ಒಂದು ಕೇಳ್ತಾಳೆ, ಅವ್ಳು ಕೇಳಲಾರ್ದೇನೆ ಕೈ ಪ್ಲೇಟಿ ಕೈ ಹಾಕ್ತಾಳೆ. ಅವಳಿಗೇನು ಹೇಳಂಗಿಲ್ಲ, ಬಡ್ಡಿ ಮಗನೇ ನೀನು. ನಮ್ ಗಿಲ್ಲಿ ಅಷ್ಟೊಂದು ಬಾಯಿಂದ ಅಷ್ಟೊಂದು ರಿಕ್ವೆಸ್ಟ್ ಇಂದ ಕೇಳಿದ್ರೆ ನಿನ್ ಕೊಡಕ್ ಆಗ್ಲಿಲ್ಲ. ಎಂತ ಮನಸತ್ವ ಇದೆ ನಿನ್ ಕಡೆ, ನಿನ್ ಮನಸತ್ವ ನಿನ್ ವ್ಯಕ್ತಿತ್ವ ಏನಂತ ಹೊರಗಡೆ ಗೊತ್ತಾಗಿದೆ ಆಲ್ರೆಡಿ. ಆಗೋ ಹೆಂಗೆ ಶೇಪ್ ಆಗ್ತೀಯ ನೋಡೋಣ ಮುಂದಿನ ಸಲ ನೀನು. ಗಿಲ್ಲಿನ್ ಅಭಿಮಾನಿಗಳಿಗೆ ನೀನಾದ್ರು ಟಾಂಗ್ ಕೊಟ್ರೆ ನೀನ್ ಬರೋದ್ ಮಾತ್ರ ಗ್ಯಾರಂಟಿ ಇಲ್ಲ. ಆಲ್ರೆಡಿ ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತ ಆಟ ಬಿಗ್ ಬಾಸ್ ಮನೇಲಿ ನಡೀತಾ ಇದೆ. ಸೊ ಈ ಆಟ ನಿಲ್ಲಿಸ್ಬೇಕು ಅಂತಂದ್ರೆ ನಮ್ ಕಡೆಯಿಂದ ನಾವ್ ಎಷ್ಟೇ ಹೇಳಿದ್ರವೆ, ಎಷ್ಟೇ ಕೂಗಾಡಿದ್ರವೆ ಏನು ಮಾಡಕ್ ಸಾಧ್ಯ ಇಲ್ಲ. ಏನ್ ಸಾಧ್ಯ ಅಂತಂದ್ರೆ ಸಾಧ್ಯ ಇರೋದು, ಸೊ ನೋಡಿ, ನಾನು ಫಾಲೋ ಮಾಡ್ತಾ ಇರೋದು, ನಾನು ಸಪೋರ್ಟ್ ಮಾಡ್ತಾರೆ ಉತ್ತರ ಕರ್ನಾಟಕದಿಂದ ನಮ್ಮ ಗಿಲ್ಲಿ ನಟನಿಗೆ. ಯಾಕಂದ್ರೆ ಗಿಲ್ಲಿ ನಟನ ವ್ಯಕ್ತಿತ್ವ ತುಂಬಾ ನಮ್ಗೆ ಇಷ್ಟ. ಯಾಕಂದ್ರೆ ಅವ್ನ್ ಬೆಳೆದಿರುವಂತ ಕಷ್ಟ ಯಾರಿಗ್ ಗೊತ್ತಿಲ್ಲ ಸ್ವಾಮಿ, ಅವ್ರು ಡೆಫಿನೆಟ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದು ನಮಗೊಂದು ಅಭಿಪ್ರಾಯ ಇದೆ. ಸೊ ಆ ಕಾರಣದಿಂದ ಇವಾಗ ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಗಿಲ್ಲಿ ಹವಾ. ಫೇಸ್ಬುಕ್ ನೋಡ್ತೀವಿ, ಗಿಲ್ಲಿ ಹವಾ. ಯೂಟ್ಯೂಬ್ ನೋಡ್ತೀವಿ, ಬರೀ ಗಿಲ್ಲಿ. ಎಲ್ಲಿ ನೋಡಿದ್ರೆ ಗಿಲ್ಲಿ 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 ಗಿಲ್ಲಿನೇ ಆಗ್ಬಿಟ್ಟಿದ್ದಾನೆ ಹೊರತು ಬೇರೆ ಯಾರ ಮುಖನೂ ಕೂಡ ಕಾಣಂಗಿಲ್ಲ.